ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಗ್ರ್ಯಾಂಡ್ ಲುಕ್ ಬರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮಾಮೂಲಿ ಯಾವಾಗ ತೊಗೊಳ್ಳೋ ಥರ 6 ಎಳೆ ದಾರ ತೊಗೊಂಡಿದ್ದೀನಿ, 10ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ, ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ಮಾಲ್ ಬೀಡ್ಸ್, ಈ ಥರ ಸ್ಮಾಲ್ ಬೀಡ್ಸು ತೊಗೊಂಡಿದ್ದೀನಿ. ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಫಸ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು, ಒಂದು ಗಂಟು ಹಾಕ್ಕೊಂಡು. ಆಮೇಲೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ 1 2 3 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತು 4 ಚೈನು, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸೀರೆ ಸುಕ್ಕಾಗಬಾರ್ದು, ಈ ಥರ ಕರೆಕ್ಟಾಗಿ ಬರಬೇಕು. ಈಗ ನಾನು ಇದಕ್ಕೆ ರೌಂಡ್ ಬೀಡನ್ನ ಹ್ಯಾಂಡ್ ಮಾಡ್ತಾಯಿದ್ದೀನಿ. ರೌಂಡ್ ಬೀಡ್ ಹಾಕ್ಬಿಟ್ಟು ಬೀಡನ್ನ ಲಾಕ್ ಮಾಡಿ, ಬೀಡ್ ಹಾಕೋಕ್ಕೂ ಮುಂಚೆ ಡಬಲ್ ಲಾಕ್ ಮಾಡ್ಕೋಬೇಕು, ಅಂದರೆ 2 ಸರಿ ಲಾಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 1 ಮಾಡಿದ್ದೀನಿ, ಇನ್ನೂ 1 ಸರಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ. ಆಮೇಲೆ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಚೈನ್ ಹಾಕೋಬೇಕು. 1 2 3 4 5 ಚೈನು, 5 ಚೈನ್ ಹಾಕಿ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನಾವು 2 ಚೈನ್ ಹಾಕಿದ್ದೀವಲ್ವ, ಆ ಚೈನಿಗೆ ಲಾಕ್ ಮಾಡ್ಕೋಬೇಕು, ಮೊದಲನೇ ಚೈನಿಗೆ. ಮತ್ತು 2ನೇ ಚೈನ್ಗೊಂದು ಸರಿ ಅದೇ ಥರ ಲಾಕ್ ಮಾಡಿಕೊಂಡು 2 ಸಿಂಗಲ್ ಕ್ರೋಶ ಚೈನ್ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಸೀದಾ ತಿರುಗಿಸ್ಕೊಂಡು ಡಬಲ್ ಕ್ರೋಶನ ಮಾಡ್ತಾ ಹೋಗೋದು. ಅಲ್ಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಡಬಲ್ ಕ್ರೋಶನ ಮಾಡ್ತಾ ಹೋಗೋದು. ನೋಡಿ ಫ್ರೆಂಡ್ಸ್, 12 ಕಂಬ ಹಿಡಿದಿದೆ. 12 ಕಂಬ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈ ಮೊದಲನೇ ಚೈನಿಗೆ ಒಂದು ಲಾಕ್ ಮಾಡ್ಕೋಬೇಕು. 6 ಎಳೆನೂ ಕರೆಕ್ಟಾಗಿ ಬರೋಂಗೆ ತೆಗಿಬೇಕು. ಮೊದಲನೇ ಚೈನಿಗೆ ಒಂದು ಲಾಕ್ ಮಾಡಿಕೊಂಡು ಈಗ ಸ್ಮಾಲ್ ಬೀಡನ್ನ ಹಾಕೋಬೇಕು. ಒಂದು ಚೈನು, ಒಂದು ಬೀಡು, ಒಂದು ಬೀಡ್ ಹಾಕಿ ಮತ್ತು ಒಂದು ಪಕ್ಕದಲ್ಲಿ ಒಂದು ಚೈನ್ ಮಾಡೋದು. ಎರಡು ಚೈನು, ಒಂದು ಬೀಡು, ಒಟ್ಟು 4 ಬರಬೇಕು. 4 ಬೀಡ್ ಬರೋಂಗೆ ಹಾಕೋಬೇಕು. ಒಂದು ಚೈನು, ಒಂದು ಬೀಡ್ ಹಾಕಿದ್ಮೇಲೆ 2 ಚೈನ್ ಹಾಕಬೇಕು. ಅಂದರೆ ಚೈನಲ್ಲ, ಸಿಂಗಲ್ ಕ್ರೋಶ ಮಾಡಬೇಕು. ಒಂದು ಬೀಡು, 2 ಸಿಂಗಲ್ ಕ್ರೋಶ. ಬೀಡನ್ನ ಲಾಕ್ ಮಾಡಬಾರ್ದು ಇದರಲ್ಲಿ. ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಶ ಬರಬೇಕು. ಈಗ ಇಲ್ಲಿ ನಾನು 3 ಹಾಕಿದ್ದೀನಿ, ಇನ್ನೊಂದು ಬರುತ್ತೆ. ಒಂದು ಈ ಲಾಸ್ಟ್ ಒಂದು ಈ 2 ಚೈನ್ ಹಾಕಿರ್ತೀವಲ್ಲ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿಗೆ 3 ಚೈನ್ ಹಾಕೋದು ಬೇಡ. ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬಕ್ಕೆ ಮತ್ತೆ ನಾವು ಡಬಲ್ ಕ್ರೋಶ ಮಾಡ್ತಾ ಹೋಗೋದು.
ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಡಬಲ್ ಕ್ರೋಶೆ ಮಾಡೋದು. ಒಂದು ಇಲ್ಲಿಗೆ ನೋಡಿ ಫ್ರೆಂಡ್ಸ್ 2 ಡಬಲ್ ಕ್ರೋಶೆ ಬರುತ್ತೆ. ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ 2 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿ ಈಗ ಒಂದು ಸ್ಮಾಲ್ ಬೀಡನ್ನ ಹಾಕಬೇಕು. ಸ್ಮಾಲ್ ಬೀಡ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾಡಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ 2 ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಮಾಡಿ ಒಂದು ಬೀಡನ್ನ ಹಾಕಬೇಕು. ಒಂದು ಬೀಡ್ ಹಾಕಿ ಫುಲ್ ದಾರನ 6 ಎಳೆನೂ ಬರಂಗೆ ತೆಗೀರಿ, ಇಲ್ಲಾಂದರೆ ಸುಕ್ಕಾಗುತ್ತೆ. ಬೀಡ್ ಹಾಕಿ ಮತ್ತೆ 2 ಸರಿ ಡಬಲ್ ಕ್ರೋಶೆ, 1 2. ಈ ಕಂಬನ ಆದಷ್ಟು ಸಣ್ಣನೇ ಹಾಕ್ಕೊಂಡ್ರು ಬೆಟರ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1, 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಬೇಕು. ಬೀಡ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ, ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ಹಾಕ್ಕೊಂಡು ಈ 2 ಗ್ಯಾಪ್ಗೆ ಹೋಗಿ ಇಲ್ಲಿಗೊಂದು ಡಬಲ್ ಕ್ರೋಶೆ ಮಾಡಿ ಈಗ ಮತ್ತೆ 2 ಚೈನು ಮತ್ತು ಇನ್ನೂ ಒಂದು ಸಿಂಗಲ್ ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಈ ಥರ ಕಾಣಿಸುತ್ತೆ. ಮತ್ತು ಈಗ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತು 4 ಚೈನ್ 1 2 3 4. ನೀವು ಇಲ್ಲಿಗೆ 4 ಚೈನ್ ಬೇಕಾದ್ರೂ ಹಾಕೋಬೋದು, 5 ಚೈನ್ ಬೇಕಾದ್ರೂ ಹಾಕೋಬೋದು. ಗ್ಯಾಪ್ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೀರೆ ಸುಕ್ಕಾಗಬಾರ್ದು ನೋಡಿ, ನಾನು ಹಾಕಿರೋ ಸುಕ್ಕಾಗಿಲ್ಲ. ಈ ಥರ ಕಾಣಿಸುತ್ತೆ. ಈ ಮಧ್ಯಕ್ಕೆ ಕುಚ್ಚು ಬರುತ್ತೆ. ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗೋದು. ಇದು ಈ ಸೀರೆದು ಫೈನಲ್ ಲುಕ್ಕು ಈ ಥರ ಬರುತ್ತೆ. ಕುಚ್ಚು ಕಟ್ಟಿ ಎಲ್ಲ ರೆಡಿ ಆದಮೇಲೆ